ಮನೆಯಲ್ಲೇ ಮಾಡಿ ಕ್ರಿಸ್ಪಿ ಜ್ಯೂಸಿ KFC ಚಿಕನ್ ಪಾಪ್ಕಾರ್ನ್. ಕೊನೆವರೆಗೂ ನೋಡಿ, ಒಂದು ಬೋನಸ್ ಟಿಪ್ಸ್ ಕೂಡ ಇದೆ. ನಾನಿಲ್ಲಿ 250 ಗ್ರಾಮ್ ಬೋನ್ಲೆಸ್ ಚಿಕನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು, 1/4 ಸ್ಪೂನ್ ಅರಶಿನ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡರ್, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆತ್ತಿಡಿ. ಇನ್ನೊಂದು ಚಿಕ್ಕ ಪಾತ್ರದಲ್ಲಿ 1 ಬೌಲ್ನಷ್ಟು ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು, ಖಾರಕ್ಕೆ 1 ಸ್ಪೂನ್ ಕಾಳು ಮೆಣಸಿನ ಪುಡಿ, ಹಾಗೆ 1/4 ಸ್ಪೂನ್ ಅರಶಿನ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ 1 ಬೌಲ್ನಲ್ಲಿ ಚಿಕನ್, 1 ಬೌಲ್ನಲ್ಲಿ ಮೈದಾ ಹಿಟ್ಟಿನ ಮಿಶ್ರಣ, ಹಾಗೆ 1 ಚಿಕ್ಕ ಬೌಲ್ನಲ್ಲಿ ನೀರನ್ನು ಎತ್ತಿಟ್ಕೊಳ್ಳಿ. ಈಗ ನಾನು ಮಾಡೋ ರೀತಿಯೇ ಮಾಡಿ ಚಿಕನ್ನ ತಗೊಂಡು ಮೈದಾ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ಹೀಗೆ ಉದುರಿಸಿ. ಮತ್ತು ಇದನ್ನು ನೀರಿಗೆ ಹಾಕಿ. ಮತ್ತು ಚಿಕನ್ ಪೀಸನ್ನು ನೀರಿಂದ ತೆಗೆದು ಮೈದಾ ಹಿಟ್ಟಿಗೆ ಹಾಕಿ ಮತ್ತು ಹೀಗೆ ಹಿಟ್ಟನ್ನು ಉದುರಿಸ್ಕೊಳ್ಳಿ. ಟಿಪ್ಸ್ ಏನಂದರೆ, ಹೀಗೆ ಮಾಡೋದ್ರಿಂದ ಚಿಕನ್ ಮೇಲೆ ಹೀಗೆ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹೀಗೆ ಮಾಡಿದ ತಕ್ಷಣ ಕಾದಿರೋ ಎಣ್ಣೆಗೆ ಬಿಟ್ಬಿಡಿ, ಇಲ್ಲ ಅಂದರೆ ಚಿಕನ್ ನೀರು ಬಿಟ್ಬಿಡುತ್ತೆ. ನಂತರ ಚಿಕನ್ನ ಗೋಲ್ಡನ್ ಕಲರ್ ಬರೋವರೆಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿದರೆ ಕ್ರಿಸ್ಪಿ ಜ್ಯೂಸಿ ಚಿಕನ್ ಪಾಪ್ಕಾರ್ನ್ ರೆಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.